ನಮಸ್ಕಾರ. ಇಡೀ ಊರಿಗೆ ದೊಡ್ಡ ಶ್ರೀಮಂತನಾಗಿ ಬೆಳೆಯುವ ನಿಮ್ಮ ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವುದು ಗೊತ್ತಾ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಯಾವ ಚಾನಲಲ್ಲೂ ಇನ್ಫಾರ್ಮೇಷನ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊತೀನಿ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ. ವಿಡಿಯೋ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಿಮಗೆ ನೀವೇ ಜ್ಯೋತಿಷ್ಯಗಳಾಗಿ, ಅರ್ಥ ಆಯ್ತಾ? ನಾವೇನು ಜ್ಯೋತಿಷ್ಯಗಳು ದೇವರಂತೂ ಅಲ್ಲ, ಪವಾಡ ಮಾಡೋರಲ್ಲ, ಜಸ್ಟ್ ಮಾರ್ಗದರ್ಶನಗಳು ಮಾತ್ರ ಮಾಡ್ತಾ ಇರ್ತೀನಿ. ನೋಡ್ರಿ, ಒಂದು ಹಳ್ಳಿ ಆಗ್ಬೋದು, ಒಂದು ಹೋಬಳಿ ಆಗ್ಬೋದು, ಒಂದು ತಾಲೂಕು ಆಗ್ಬೋದು, ಒಂದು ಡಿಸ್ಟ್ರಿಕ್ಟ್ ಆಗ್ಬೋದು. ಇಂಥ ಊರುಗಳಲ್ಲಿ, ನಿಮ್ಮ ಊರುಗಳಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡ ಶ್ರೀಮಂತನಾಗುವ ಏಕೈಕ ರಾಶಿ ನಕ್ಷತ್ರ ಯಾವ್ಯಾವಪ್ಪ? ಅದು ರಾಜನಾಗುವ ರಾಶಿ ನಕ್ಷತ್ರ ಯಾವುದು ಅಂತಂದರೆ ಕುಂಭರಾಶಿ ಶತಭಿಷ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ 4ನೇ ಪಾದ ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರದಂದು ಹುಟ್ಟಿದವರು. ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮೇಷ ರಾಶಿ ಭರಣಿ ನಕ್ಷತ್ರ, ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರು. ನಿಮ್ಮ ಎಸ್ಪೆಷಲಿ ಯಾವುದೇ ಹಳ್ಳಿ ಆಗಿರ್ಬೋದು, ಯಾವುದೇ ಹೋಬಳಿ ಆಗಿರ್ಬೋದು, ಯಾವುದೇ ತಾಲೂಕು ಆಗಿರ್ಬೋದು, ಯಾವುದೇ ಡಿಸ್ಟ್ರಿಕ್ಟಲ್ಲಿ ಆಗಿರ್ಬೋದು, ಬಡತನದಲ್ಲೇ ಹುಟ್ಟಿ ಶ್ರೀಮಂತನಾಗುವ ಏಕೈಕ ರಾಶಿ ನಕ್ಷತ್ರ. ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತಾರೆ. ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT-BT ಸೆಕ್ಟರ್ಸ್ಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿರೋದು, ಡಾಕ್ಟರ್ಸ್ಗಳಾಗಿರೋದು, ಲಾಯರ್ಸ್ಗಳಾಗಿರೋದು, ಜಡ್ಜ್ಗಳಾಗಿರೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ DC-ಗಳಾಗಿರ್ಬೋದು. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಇವರು ಹೆಸರು ಮಾಡ್ತಾರೆ. ಎಸ್ಪೆಷಲಿ ಊರಿನ ರಾಜನಾಗುವ ಏಕೈಕ ರಾಶಿ ನಕ್ಷತ್ರಗಳು ಇವೆ. ನಿಮ್ಮ ಊರುಗಳಲ್ಲಿ ಯಾರಾದರೂ MLA MP ಯಾರಾದರೂ ಇದ್ದರೆ ಇದೇ ರಾಶಿ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಚೆಕ್ ಮಾಡ್ಕೊಳ್ಳಿ. ಊರಿನ ರಾಜ ಅನಿಸಿಕೊಳ್ಳುವ ಏಕೈಕ ರಾಶಿ ನಕ್ಷತ್ರದವರು ಎಸ್ಪೆಷಲಿ ಇದರಲ್ಲಿ ಇದ್ದೇ ಇರ್ತಾರೆ. ನಿಮ್ಮೂರಲ್ಲಿ ಯಾರು MLA ಯಾರು MP ಚೆಕ್ ಮಾಡ್ಕೊಳ್ಳಿ, ಅವ್ರದ್ದು ರಾಶಿ ನಕ್ಷತ್ರ ಇದೇ ಖಂಡಿತವಾಗ್ಲೂ ಆಗಿರುತ್ತೆ. ಊರಿನ ರಾಜ ಅಂದರೆ ಹುಡುಗಾಟನ? ಊರಿಗೆ ರಾಜ ಅನ್ನಿಸ್ಕೊಬೇಕು ಅಂತಂದರೆ ಹುಡುಗಾಟನ? ಆ ಶಕ್ತಿ ತಾಕತ್ತಿರೋದು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮಾತ್ರ. ಇವರು ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಲ್ಲ, ರಿಯಲ್ ಎಸ್ಟೇಟುಗಳಲ್ಲಿ ಮಿಂಚಿರ್ತಾರೆ. ದೊಡ್ಡ ದೊಡ್ಡ ಕ್ಲಾಸ್ 1 ಕಂಟ್ರಾಕ್ಟ್ರುಗಳಾಗಿರ್ತಾರೆ. ಒಳ್ಳೊಳ್ಳೆ ಗೌರ್ನಮೆಂಟ್ ಸೆಕ್ಟರ್ಸ್ಗಳಲ್ಲಿ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಲ್ಲಿ ಇರ್ತಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ನು, ಉದ್ಯಮಿಗಳಾಗಿರ್ತಾರೆ, ಬಿಸ್ನೆಸ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಕೃಷಿ ವ್ಯವಸಾಯದಲ್ಲಿ ಇಡೀ ಊರಿಗೆ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ವ್ಯವಸಾಯಗಾರ ಅನಿಸ್ಕೊಂಡಿರ್ತಾರೆ. ಊರಿನ ಗೌಡ ಅನ್ನಿಸ್ಕೊತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು. ಯಾಕೆಂದರೆ ಈ ರಾಶಿ ನಕ್ಷತ್ರದವರ ತಾಕತ್ತೇ ಅಷ್ಟು. ಅರ್ಥ ಆಯ್ತಾ? ನಿಮ್ಮ ಮಕ್ಕಳು ಇದೇ ರಾಶಿ ನಕ್ಷತ್ರದಲ್ಲೇ ಹುಟ್ಟಿ ಮುಂದೆ ದೊಡ್ಡವರಾದ ಮೇಲೆ ಇಂತಿಂಥ ಕ್ಷೇತ್ರದಲ್ಲೇ ಖಂಡಿತವಾಗಲೂ ಹೆಸರು, ಕೀರ್ತಿ, ನೇಮ್ ಆ್ಯಂಡ್ ಫೇಮು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.